ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಟ್ಯಾಟಿಂಗ್ ಲೇಸ್ ವರ್ಕ್ ತೋರಿಸ್ತೀನಿ ನೋಡಿ. ನಾನು ಈ ಡಿಸೈನ್ ತೋರಿಸಿದ್ದೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ. ಇದನ್ನು ವೀಡಿಯೋ ಮಾಡ್ತೀನಿ ಅಂತ. ಇದು ಒಂದು ಡಿಸೈನು. ಇದನ್ನು ನಾನು ನೆಕ್ಸ್ಟು ತೋರಿಸ್ತೀನಿ. ಬಟ್ ಇದಕ್ಕೂ ಮುಂಚೆ ಫಸ್ಟು ಇದರಲ್ಲೇ ಇದೇ ಥರನೇ ನೋಡಿ ಇದು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಆಫ್ ಆ್ಯಂಡ್ ಆಫಲ್ಲೇ, ಬಟ್ ಇಲ್ಲಿ ಸ್ವಲ್ಪ ಕೆಳಗಡೆ ಪೆಟಲ್ಸ್ ಬಿಗ್ ಸೈಜಲ್ಲಿದೆ, ಮತ್ತು ಇಲ್ಲಿ ಅಟ್ಯಾಚ್ ಮಾಡಿಲ್ಲ ಮೇಲ್ಗಡೆ ಪೆಟಲ್. ಸೊ ಇದು ಸ್ವಲ್ಪ ದೊಡ್ಡದು ಸೈಜ್ ಆಯಿತು. ಇದು ಸಿಂಪಲ್ಲಾಗಿ ಕ್ಯೂಟಾಗಿ ಈ ಡಿಸೈನ್ ಹಾಕಿದ್ದೀನಿ. ಇದನ್ನು ಫಸ್ಟು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಡೆಮೋ ತೋರಿಸಿರೋದು ಪ್ಲೈನಲ್ಲಿ ತೋರಿಸಿದ್ದೀನಿ ನಿಮಗೆ. ಇದು ಪ್ಲೈನಲ್ಲಿ ಎಲ್ಲೂ ಬೀಡನ್ನು ಆ್ಯಡ್ ಮಾಡಿಲ್ಲ. ಈಗ ಬೀಡನ್ನು ಆ್ಯಡ್ ಮಾಡ್ತೀನಿ ಇವಾಗ ವೀಡಿಯೋ ಮಾಡೋದ್ರಲ್ಲಿ. ಮತ್ತು ವೀಡಿಯೋದ್ರಲ್ಲಿ ಬೀಡ್ ಹೇಗೆ ಏರಿಸ್ಕೊಳೋದು ಅಂತಲೂ ನಿಮಗೆ ತೋರಿಸ್ತೀನಿ ನೋಡಿ. ಇದನ್ನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಈ ಡಿಸೈನ್ ಹಾಕೋದು ಹೇಗೆ ಅಂತ. ಇದು ಬಂದುಬಿಟ್ರೆ ನಿಮಗೆ ಇದನ್ನು ಈಸಿಯಾಗಿ ಹಾಕ್ಕೋಬೋದು. ಸೊ ಹಾಗಾಗಿ ಇದು ಬೇಸಿಕ್ಕು, ಇದನ್ನು ತೋರಿಸ್ತೇನೆ ನೋಡಿ. ನಾನಿಲ್ಲಿ 2 ಕಲರ್ ತೊಗೊಂಡಿದ್ದೀನಿ. ಆಲ್ರೆಡಿ ಇದಿತ್ತು ಶೆಟಲು ಸುತ್ತಿರೋದು, ಡಾರ್ಕ್ ಪರ್ಪಲ್ಲು ಮತ್ತು ಪಿಂಕ್ ಕಲರು. ಅಂದರೆ ಇದೊಂಥರ ರೆಡ್ಡಿಶ್ ಪಿಂಕ್ ಇದೆ ಥ್ರೆಡ್ಡು ಕಾಂಬಿನೇಷನು 2. ನಿಮಗೆ ಸ್ಯಾರಿ ಯಾವ ಕಲರ್ ಇರುತ್ತೋ ಅದರಲ್ಲಿ 2 ಕಲರ್ಸಲ್ಲಿ ಈ ಸ್ಯಾರಿ ಕಲರ್ನ ಚೂಸ್ ಮಾಡ್ಕೊಳ್ಳಿ ಥ್ರೆಡ್ಡು. ನಾನಿಲ್ಲಿ ತೋರಿಸೋದಕ್ಕೋಸ್ಕರ 2 ಡಾರ್ಕ್ ಕಲರೇ ತೊಗೊಂಡಿದ್ದೀನಿ ನೋಡಿ. ಬೀಡನ್ನು ಆ್ಯಡ್ ಮಾಡಬೇಕೀಗ ನಾನು. ಇಲ್ಲಿ ನಾನು ಯೂಶ್ವಲಿ ಯೂಸ್ ಮಾಡ್ತೀನಲ್ವ ಬೀಡು, ಆ್ಯಂಟಿಕ್ ಬೀಡು ತೊಗೊಂಡಿದ್ದೀನಿ ನೋಡಿ. ಇದು ಸೂಜಿ, ಎಮಿಂಗ್ ಮಾಡೋ ಸೂಜಿ, ಕಾಟನ್ ಥ್ರೆಡ್ ಹೇರಿಸ್ಕೊಂಡು ಆ ಥ್ರೆಡ್ಗೆ ನೋಡಿ, ಈ ಟ್ಯಾಟಿಂಗ್ ಥ್ರೆಡನ್ನು ಹೇಳ್ಕೊಂಡು ಈ ಥರ ಹಾಕ್ಕೊಳ್ಳಿ. ಸೂಜಿನ ಬೀಡ್ಸನ್ನು ಬೇಗ ಹೇರಿಸ್ಬೋದು. ಇದರಲ್ಲಿ ಮಿಕ್ಸ್ ಇದೆ ಥ್ರೆಡ್ಡು, ರೆಡ್ ಸ್ಟೋನು ಕ್ರಿಸ್ಟಲು ಇದೆ ನೋಡಿ. ನಮಗೆ ಇದು ಹ್ಯಾಂಟಿಕ್ ಸೈಜ್ ಸ್ಮಾಲ್ ಸೈಜು ಹ್ಯಾಂಟಿಕ್ ಬೀಡ್ ಬೇಕಾಗಿರೋದು ನೋಡಿ. ಈ ಥರ ನೀವು ಸೂಜಿಲಿ ಏರಿಸ್ಕೊಂಡು, ಆ್ಯಕ್ಚುಲಿ ಥ್ರೆಡ್ಡು ಕೋನಲ್ಲಿರುತ್ತಲ್ವ ಕಮಲ್ ಕಡಾಯಿ ಥ್ರೆಡ್ಡು. ಆಮೇಲೆ ಕೆಲವರು ಕಮೆಂಟ್ ಮಾಡಿದ್ದೀರಾ ಇದು ಯೂಸ್ ಮಾಡೋದು ಥ್ರೆಡ್ ಯಾವುದು ಅಂತ. ಬರೀ ಶಾರ್ಟ್ಸು, ನನ್ನ ಯೂಟ್ಯೂಬ್ ಶಾರ್ಟ್ಸ್ ನೋಡಿಬಿಟ್ಟು ನೀವು ಎಲ್ಲ ಕಮೆಂಟ್ ಮಾಡಿದ್ದೀರಾ. ಸೊ ವೀಡಿಯೋಗಳು ಅಪ್ಡೇಟ್ ಮಾಡಿದ್ದೀನಿ, ವೀಡಿಯೋನ ನೋಡಿ ಚೆಕ್ ಮಾಡಿ ಯಾವ ಥ್ರೆಡ್ಡು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಕಮಲ್ ಕಡಾಯಿ ಥ್ರೆಡ್ ಅಂತ ನಾನು ಟ್ಯಾಟಿಂಗ್ ಹಾಕೋದು. ಅಂದರೆ ನೀವು ಸಿಲ್ಕ್ ಸೀರೆ, ರೇಷ್ಮೆ ಸೀರೆ ಮತ್ತು ಮೈಸೂರು ಸಿಲ್ಕ್ ಸೀರೆಗೆ ಟ್ಯಾಟಿಂಗ್ ವರ್ಕ್ ಮಾಡಬೇಕು ಅಂದರೆ ಈ ಥ್ರೆಡನ್ನು ಚೂಸ್ ಮಾಡ್ಕೋಬೇಕು. ಈ ಟ್ಯಾಟಿಂಗ್ ಥ್ರೆಡ್ ಅಂದರೆ ಕೆಲವು ಅಂಗಡೀಲಿ ಕಾಟನ್ ಥ್ರೆಡ್ ಕೊಡ್ತಾರೆ, ಅಂದರೆ ಉಲ್ಲನ್ ಥರನೇ ಇರುತ್ತೆ, ಬಟ್ ಸಣ್ಣ ಇರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ ಆ ಥ್ರೆಡ್ಡು. ಅದು ಅಷ್ಟೊಂದು ಫಿನಿಶಿಂಗ್ ಬರುತ್ತೆ, ಬಟ್ ಅದು ಕಾಟನ್ ಸೀರೆಗೆ ನೀವು ಆ ಥರ ಥ್ರೆಡ್ ತೊಗೊಳ್ಳಿ. ಬಟ್ ಸಿಲ್ಕ್ ಸೀರೆಗೆಲ್ಲ ನೀವು ಕಮಲ್ ಕಡಾಯಿ ಥ್ರೆಡ್ ಅಂತಲೇ ಸಿಗುತ್ತೆ ಶಾಪಲ್ಲಿ, ಉದ್ದನೆ ಕೋನಲ್ಲಿರುತ್ತೆ. ಆ ಥ್ರೆಡ್ಡನ್ನು ನೀವು ರೇಷ್ಮೆ ಸೀರೆ, ಮೈಸೂರು ಸಿಲ್ಕ್ ಸೀರೆ ಅಥವಾ ಸಿಲ್ಕ್ ಡ್ರೆಸ್ಗಳಿಗೆ, ಬ್ಲೌಸ್ಗಳಿಗೆ ವರ್ಕ್ ಮಾಡಬೇಕಾದ್ರೆ ನೀವು ಅದನ್ನು ಆ ಥ್ರೆಡ್ಡನ್ನು ತೊಗೊಳ್ಳಿ ನೋಡಿ. ಇದಕ್ಕೆ ಬೀಡ್ಸನ್ನು ಏರಿಸ್ಕೊಂಡೆ. ಈಗ ಪರ್ಪಲ್ ಕಲರ್ ಥ್ರೆಡ್ಗೆ ಏರಿಸ್ಕೊತೀನಿ. ಇದು ಕಮಲ್ ಕಡಾಯಿ ಥ್ರೆಡ್ಡು. ಸೀರೆಗಳಿಗೆ, ರೇಷ್ಮೆ ಸೀರೆ ಬ್ಲೌಸು, ರೇಷ್ಮೆ ಬ್ಲೌಸು, ಮೈಸೂರು ಸಿಲ್ಕ್, ಇದು ಸಿಲ್ಕ್ ಮಿಕ್ಸ್ ಇರುತ್ತೆ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಕಾಟನ್ ಥ್ರೆಡ್ಡು ಅಷ್ಟೊಂದು ಲುಕ್ ವೈಸು ಕಾಣಿಸಲ್ಲ, ಸ್ವಲ್ಪ ಥ್ರೆಡ್ಡು ಡಲ್ ಥರ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಸೀರೆಗಳಿಗೆ ನಿಮಗೆ ಮ್ಯಾಚ್ ಆಗುತ್ತೆ. ನಿಮಗೆ ಕಾಟನ್ ಸ್ಯಾರಿಗಳಿಗೆ, ಕಾಟನ್ನು ಡ್ರೆಸ್ಗಳಿಗೆ ಟ್ಯಾಟಿಂಗ್ ವರ್ಕ್ ಮಾಡ್ಕೊತೀನಿ ಅನ್ನೋದಾದರೆ ನೀವು ಅದು ಕಾಟನ್ ಥ್ರೆಡ್ಡು ಸಿಗುತ್ತೆ, ಟ್ಯಾಟಿಂಗ್ ಥ್ರೆಡ್ಡು ಅಂತ, ಅದನ್ನು ಯೂಸ್ ಮಾಡ್ಕೋಬೋದು ನೋಡಿ. ಈಗ ಪರ್ಪಲ್ ಕಲರ್ ಥ್ರೆಡ್ಗೆ ನಾನು ಬೀಡನ್ನು ಏರಿಸ್ಕೊತಾ ಇದ್ದೀನಿ. ಇದಕ್ಕೂ ಸಾಯಿಗೆ, ಸೂಜಿಗೆ ಇದಕ್ಕೆ ಬೇಗ ಕೈಗೆ ಹಾಕ್ಕೊಂಡು ಈ ಥರ ಬೇಗ ಏರಿಸ್ಕೋಬೋದು. ಟ್ಯಾಟಿಂಗಿಗೆ ಯಾವತ್ತೂ ಸ್ಮಾಲ್ ಬೀಡ್ಸು ತುಂಬ ಸೂಟ್ ಆಗುತ್ತೆ. ಬಿಗ್ ಸೈಜ್ ಬೀಡು ಅಷ್ಟೊಂದು ಇದಾಗಲ್ಲ. ನಾವು ಬಿಗ್ ಅಂದರೆ ವರ್ಕು ತುಂಬ ದೊಡ್ಡದಾಗಿ ಮಾಡಿದ್ರೆ ದೊಡ್ಡ ಸೈಜ್ ಬೀಡ್ ಹಾಕ್ಬೋದು. ಆ್ಯಕ್ಚುಲಿ ಕೆಲವರು ಇದಕ್ಕೆ ಬೀಡೂ ಅಷ್ಟೊಂದು ಇಷ್ಟಪಡಲ್ಲ, ಪ್ಲೈನಲ್ಲಿದ್ದರೂ ಓಕೆ, ಬಟ್ ಸ್ವಲ್ಪ ರಿಚ್ ಆಗಿರೋ ಸೀರೆಗಳಿಗೆ ಬೀಡ್ ಹಾಕಿದ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಹೈಲೈಟಾಗಿ ಕಾಣುತ್ತೆ ನೋಡಿ. ಇದಕ್ಕೂ ಏರಿಸ್ಕೊಂಡೆ. ಅಂದರೆ ನಾನಿಲ್ಲಿ ಸ್ವಲ್ಪ ಏರಿಸ್ಕೊಂಡಿದ್ದೀನಿ, ಏಕೆಂದ್ರೆ ಸುಮ್ಮನೆ ಇದು ವಿಡಿಯೋ ತೋರಿಸೋದಕ್ಕೆ. ಅಂದರೆ ನೀವು ನಿಮ್ಮ ಸ್ಯಾರಿಗೆ ಯಾವುದು ಸೂಟ್ ಆಗುತ್ತೋ ಆ ಥರ ಬೀಡನ್ನು ತೊಗೊಳ್ಳಿ. ಇದು ಕಲರ್ ಬೀಡು ಬರುತ್ತೆ ನೋಡಿ. ಇದು ಜೇನುತುಪ್ಪದ ಬೀಡು ಅಂತೀವಲ್ಲ, ಅದರಲ್ಲೇ ಬ್ಲೂ ಕಲರ್ ಇದೆ. ಇವಾಗ ಮಾರ್ಕೆಟಲ್ಲಿ ತುಂಬ ವೆರೈಟೀಸ್ ಕಲರ್ ಬಂದಿದೆ ಇದರಲ್ಲಿ. ಮೊದಲು ಅಷ್ಟೊಂದು ಬರ್ತಿರಲಿಲ್ಲ, ಬರೀ ಗೋಲ್ಡು, ಬ್ಲ್ಯಾಕು ಈ ಥರ ಬರೋದು. ಇದು ಬ್ಲೂ ಕಲರು, ಪಿಂಕು, ತುಂಬ ಕಲರ್ಸ್ ಬಂದಿದೆ, ಗ್ರೀನು, ಸ್ಕೈ ಬ್ಲೂ, ಬ್ಲ್ಯಾಕು ಎಲ್ಲ ಬಂದಿದೆ. ಅಂದರೆ ಇದು ಸೈಜು ಒಂದೇ ಥರ ಇರಲ್ಲ, ಒಂದು ಚಿಕ್ಕದು, ಒಂದು ದೊಡ್ಡದು ಈ ಥರ ಇರುತ್ತೆ. ಸೊ ಹಾಗಾಗಿ
ಇದು ಓಕೆ ಸೂಟ್ ಆಗುತ್ತೆ, ಬಟ್ ಅದೇ ಕಲರ್ ಬೀಡ್ ಬೇಕು ನಮಗೆ. ಇದು ಕಲರ್ ಏನೂ ಹೋಗಲ್ಲ, ಬಟ್ ಒಡೆದು ಹೋಗುತ್ತೆ ಇದು ಬೀಡು ಏನಕ್ಕಾದರೂ ಸಿಕ್ಕಾಕೊಂಡ್ರೆ. ಬಟ್ ಅಷ್ಟೊಂದು ಸ್ಮೂತ್ ಇರಲ್ಲ, ಗಟ್ಟಿ ಇರುತ್ತೆ. ಇದನ್ನು ಯೂಸ್ ಮಾಡ್ಬೋದು ಟ್ಯಾಟಿಂಗಿಗೆ. ಇದರಲ್ಲಿ ಇವಾಗ ತುಂಬ ಕಲರ್ಸ್ ಬಂದಿದೆ. ಆಮೇಲೆ ಕ್ರಿಸ್ಟಲಲ್ಲೂ ಅಷ್ಟೇ ನೋಡಿ, ಇದು ಗೋಲ್ಡ್ ಕ್ರಿಸ್ಟಲ್ ನಾನು ಯೂಶ್ವಲಿ ಯೂಸ್ ಮಾಡ್ತೀನಿ, ಅದೇ ಸೈಜು ರೆಡ್ ಕಲರು. ಇದರಲ್ಲೂ ಅಷ್ಟೇ ಈ ಥರ ಕಲರ್ಸು ತುಂಬ ಬಂದಿದೆ ಇವಾಗ ಕ್ರಿಸ್ಟಲಲ್ಲಿ. ನಿಮಗೆ ಕಲರಲ್ಲಿ ಗೋಲ್ಡ್ ಬಿಡು, ಗೋಲ್ಡ್ ಕಲರ್ ಹೋಗುತ್ತೆ ಅನ್ನೋರು ಈ ಥರ ಕ್ರಿಸ್ಟಲ್ನ ಯೂಸ್ ಮಾಡ್ಕೋಬೋದು. ಆಮೇಲೆ ಗೋಲ್ಡಲ್ಲಿ ಮೆಟಲ್ ಬೀಡ್ ತೊಗೋಬೇಡಿ, ಇದು ಆ್ಯಂಟಿಕ್ ಬೀಡ್ ಅಂತ ನಾನು ಯೂಸ್ ಮಾಡೋದು. ಬಂಚಲ್ಲಿರುತ್ತೆ, ಇದು ಕಲರು ಹೋಗಲ್ಲ. ಬಟ್ ಒಂದೊಂದು ಸಾರಿ ಬ್ರೇಕ್ ಆಗುತ್ತೆ, ತುಂಬ ಅಂದರೆ ಪ್ರೆಷರ್ ಹಾಕಿದ್ರೆ ಬ್ರೇಕ್ ಆಗುತ್ತೆ ಅಷ್ಟೇ. ಸ್ಯಾರಿಗೇನು ಆ ಥರ ಇದಾಗಲ್ವಲ್ಲ, ಇದು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಈ ಬೀಡು ನೋಡಿ. ಇವಾಗ ನಾನು 2 ಕಲರ್ಗೆ ಬೀಡನ್ನು ಬೀಡನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ. 2 ಶೆಟಲ್ಗೆ ಬೀಡನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ನಾಟ್ ಹಾಕ್ತಿದ್ದೀನಿ. 2 ಥ್ರೆಡ್ಡನ್ನು ಸೇರಿಸಿ ಒಂದು ನಾಟನ್ನು ಹಾಕ್ಕೊಳ್ಳೋಣ. ಇದನ್ನು ಇಲ್ಲಿ ಪಕ್ಕಕ್ಕಿಡೋಣ. ಈಗ ನಾನು ಈ ಡಿಸೈನ್ನ ಹೇಗೆ ನೀವು ಹಾಕೋದು ಅದನ್ನು ಬರೆದು ತೋರಿಸ್ತೀನಿ. ನೋಡಿ, ಇದನ್ನು ಇವಾಗ ಫಸ್ಟ್ ಡ್ರಾ ಮಾಡ್ತೀನಿ ನಾನಿಲ್ಲಿ ಡ್ರಾಯಿಂಗು ನೋಡಿ. ಸ್ಟಾರ್ಟಿಂಗ್ ಫಸ್ಟ್ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನಾನು ಬೀಡನ್ನು ಸೇರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಈ ಡೆಮೋ ಹಾಕಿದ್ದೀನಲ್ಲ, ಇದರಲ್ಲಿ ಬೀಡ್ ಸೇರಿಸಿಲ್ಲ. ನೋಡಿ, ಈ ಥರ ನೀವು ಒಂದು ಡ್ರಾಯಿಂಗ್ ಮಾಡಿಕೊಂಡು ನಾವು ಯಾವ ಕಲರು ಅಂತ ಫಸ್ಟು ಇದು ಬ್ಲೂ ಕಲರು, ಇದು ಪಿಂಕು ನೋಡಿ. ಇಲ್ಲಿ ಬ್ಲೂ, ಇಲ್ಲಿ 6 ಡಬಲ್ ನಾಟ್ ಹಾಕ್ತೀನಿ ಇದನ್ನು. ಮತ್ತು ಇದು ಪಿಂಕು 6, ಇಲ್ಲಿ ಸ್ಟಾರ್ಟ್ ಮಾಡ್ತೀವಲ್ಲ ಇಲ್ಲಿಂದ, ಇದು ಬ್ಲೂ, ಇದು ಪಿಂಕು. ನೆಕ್ಸ್ಟು ಇದಾದಮೇಲೆ ಈ ಕಡೆ ಬ್ಲೂ ಕಲರಲ್ಲಿ ನಾನು ಹಾಕಬೇಕು ನೋಡಿ. ಇಲ್ಲಿ ಒಂದು ಲೂಪು, ಇಲ್ಲೊಂದು ಲೂಪು, ಇಲ್ಲಿ ಲೂಪು, ಮತ್ತು ಇದು ಪಿಂಕು ನೋಡಿ. ಇಲ್ಲಿಂದ ಈ ಲೂಪ್ಗೆ ನಾವು 5 ಡಬಲ್ ನಾಟ್ ಹಾಕ್ತೀವಿ. ಮತ್ತು ಇಲ್ಲಿಂದ ಇಲ್ಲಿಗೆ 5 ಡಬಲ್ ನಾಟ್, ಇಲ್ಲಿಂದ ಇಲ್ಲಿಗೆ 5 ಡಬಲ್ ನಾಟ್, ಇಲ್ಲಿಂದ ಇಲ್ಲಿಗೆ 5 ಡಬಲ್ ನಾಟ್. ಓವರಾಲ್ ಈ ಪೆಟಲ್ಗೆ 20 ಡಬಲ್ ನಾಟ್ಸ್ ಬರುತ್ತೆ. ಈ ಲೂಪನ್ನು ನಾವು ಸ್ವಲ್ಪ ಬಿಗ್ ಸೈಜಲ್ಲಿ ಬಿಟ್ಕೊತೀವಿ. ಇಲ್ಲಿ ಬೀಡನ್ನು 2 ಬೀಡ್ ಬಿಟ್ಕೊತೀನಿ. ಮತ್ತು ಸೇಮ್ 5 5 5 5 ಆನಂತರ ಇದು 6 6 ಈ ಥರ ನೀವು ಈ ಥರ ನಂಬರ್ಸ್ ಹಾಕ್ಕೊಂಡು ಈ ಥರ ಬರ್ಕೊಂಡು ನೀವು ಟ್ಯಾಟಿಂಗ್ ಹಾಕಿದ್ರೆ ಖಂಡಿತ ಅದು ಬರುತ್ತೆ, ಕನ್ಫ್ಯೂಸ್ ಆಗೋಲ್ಲ. ಆಮೇಲೆ ಕಲರು ಅಷ್ಟೇ ಮೆನ್ಷನ್ ಮಾಡಿಕೊಡಿ ಡಬಲ್ ಕಲರಲ್ಲಿದ್ದರೆ. ಆಮೇಲೆ 2 ಕಲರಲ್ಲಿ ಕಾಂಟ್ರಾಸ್ಟ್ ಮಾಡಾಕ್ತಿರಲ್ಲ, ಅದು ಅಂದರೆ ಅದೊಂದು ಫ್ಲವರ್ಸ್ ಈ ಥರ, ಅದು ಅಷ್ಟೇ. ಇದು ಆಫ್ ಆ್ಯಂಡ್ ಆಫು ಡಿಸೈನು, ಅಂದರೆ ಕೆಳಗಡೆ ಒಂದು ಕಲರ್ ಬರುತ್ತೆ, ಮೇಲ್ಗಡೆ ಒಂದು ಕಲರ್ ಬರುತ್ತೆ. ಇದೇ ರೀತಿ ನೀವು ಇದು ಒಂದು ನೋಟ್ಬುಕ್ಕನ್ನು ಇಟ್ಕೊಂಡು ಎಲ್ಲ ಡಿಸೈನ್ಸು ಮೆನ್ಷನ್ ಮಾಡಿಕೊಂಡ್ರೆ ಖಂಡಿತ ಮರ್ತೋಗಲ್ಲ. ಮತ್ತು ನೀವೇನಾದರೂ ಅದು ಮರ್ತರೆ ಯೂಸ್ ಆಗುತ್ತೆ, ನೋಡಿಕೊಂಡು ಹಾಕ್ಬೋದು ನೋಡಿ. ಈ ಥರ ಮೈಂಟೈನ್ ಮಾಡಿ ನಾನು ಎಷ್ಟೊಂದು ವೀಡಿಯೋದಲ್ಲಿ ಈ ಥರ ಬರೆದು ಎಲ್ಲನ ತೋರಿಸಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಅದನ್ನೆಲ್ಲ ಪ್ರತಿ ವಿಡಿಯೋದಲ್ಲೂ ನಾನು ಅದನ್ನು ಪ್ರತಿ ಸರಿನೂ ನಾನು ಹೇಳ್ತಾ ಹೋದರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ. ಕೆಲವೊಂದಕ್ಕೆ ಡಿಸೈನು ಕಷ್ಟ ಇರೋ ಡಿಸೈನ್ಗೆ ಹೇಳಿದ್ದೀನಿ ನೋಡಿ. ನಾವಿಲ್ಲಿ ಸ್ಟಾರ್ಟಿಂಗು 2 ಪೆಟಲ್ಸಲ್ಲಿ 2 ಅರ್ಧ ಇದು ಅರ್ಧ ಇದು 2 ಹಾಕಬೇಕು. ಸೊ ಈಗ ನಾನಿಲ್ಲಿ ಪರ್ಪಲ್ ಥ್ರೆಡನ್ನು ಕೈಗೆ ಸುತ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ಬೀಡನ್ನು ಸೇರಿಸ್ಕೊತಿಲ್ಲ ನಾನಿಲ್ಲಿ ಈ ಪೆಟಲ್ಸ್ಗೆ ನೋಡಿ. ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಟ್ಯಾಟಿಂಗು ನಾವು ವೀಡಿಯೋ ಸ್ಕಿಪ್ ಮಾಡ್ಕೊಂಡು ಸುಮ್ಮನೆ ಹೇಗೆ ಹಾಕೋದು, ಹೆಂಗೆ ಡಿಸೈನ್ ಬರುತ್ತೆ ಅಂತ ನೋಡ್ತಿದ್ರೆ ಖಂಡಿತ ಅರ್ಥ ಆಗೋಲ್ಲ. ನಾನು ಎಲ್ಲಿ ಥ್ರೆಡ್ಡನ್ನು ಚೇಂಜ್ ಮಾಡ್ತೀನಿ, ಎಲ್ಲಿ ಥ್ರೆಡ್ಡನ್ನು ಎಳ್ಕೊತೀನಿ, ಹೇಗೆ ಬೆರಳಿಗೆ ಸುತ್ಕೊತೀನಿ, ಅದೆಲ್ಲ ನೀವು ನೋಡಬೇಕು ಅಂದರೆ ಫುಲ್ ವೀಡಿಯೋ ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ದಯವಿಟ್ಟು. ಇಲ್ಲಾಂದರೆ ಅದು ಟ್ಯಾಟಿಂಗ್ ಅರ್ಥ ಆಗೋಲ್ಲ. ನಾರ್ಮಲಾಗಿ ಕ್ರೋಶ ಕುಚ್ಚು ಹಾಕೋ ಥರ ಅಷ್ಟು ಈಸಿ ಅಲ್ಲ ಇದು. ಸೊ ನೋಡಿ, ಸ್ಟಾರ್ಟಿಂಗು ಗೊತ್ತಿದೆ. ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಿರೋರು ಫಸ್ಟು ನನ್ನ ಬೇಸಿಕ್ ವೀಡಿಯೋನ ನೋಡಿ. ಬೇಸಿಕ್ ವೀಡಿಯೋ ನೋಡಿದರೆ ನಿಮಗೆ ಟ್ಯಾಟಿಂಗ್ ಬಗ್ಗೆ ಫುಲ್ ಕಂಪ್ಲೀಟಾಗಿ ಗೊತ್ತಾಗುತ್ತೆ. 2 ನೋಡಿ, ಕೆಳಗಡೆಯಿಂದ ಮತ್ತು ಒಳಗಡೆ ಸೇರಿಸ್ಕೋಬೇಕು, ಎಳಿಬೇಕು. 3 4 5
6. ಪ್ರತಿ ಸಲ ನಾನು ಈ ಥರ ನಿಧಾನಕ್ಕೆ ತೋರಿಸಿದ್ರೆ ಕಲ್ತಿರೋರು ಬೇಜಾರು ಮಾಡ್ಕೊತಾರೆ. ಯಾಕಂದರೆ ಅಯ್ಯೋ ಎಷ್ಟು ಇದಾಗಿ ಹೇಳ್ತಾರೆ, ಹೇಳಿದ್ದೇ ಹೇಳ್ತಾರೆ ಅಂತ ಅಂದ್ಕೊತಾರೆ. ಸೊ ಹಾಗಾಗಿ ಪ್ರತಿ ಸಲನೂ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಹೊಸ್ದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಬೇಸಿಕ್ ವೀಡಿಯೋಸ್ ನೋಡಿ, ತುಂಬ ಅಪ್ಡೇಟ್ ಮಾಡಿದ್ದೀನಿ. ಅದೆಲ್ಲ ನೀವು ಕ್ಲಿಯರಾಗಿ ಕಲ್ತ್ಕೊಂಡು ಆನಂತರ ಹೊಸ ಹೊಸ ವೀಡಿಯೋಗಳನ್ನ ನೋಡ್ಬೋದು. ನೋಡಿ, ಇದು ಈ ಕಡೆ 6 ಡಬಲ್ ನಾಟ್ ಆಯಿತು. ಈಗ ನೋಡಿ, ಈ ಥ್ರೆಡ್ಡನ್ನು ಈ ಕಡೆ ಬಿಟ್ಕೊಂಡು ಈಗ ಪಿಂಕ್ ಥ್ರೆಡ್ ಶೆಟಲ್ ಇರೋದೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ 2 ಶೆಟಲ್ ಈ ಥರ ಆಫ್ ಆ್ಯಂಡ್ ಆಫ್ ಹಾಕೋದಕ್ಕೆ 2 ಶೆಟಲ್ ಕಂಪಲ್ಸರಿ ಬೇಕೇ ಬೇಕು. ಇದು ಶೆಟಲ್ಲು ಏನು ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ. ಇದು ಒಂದು ನೀಡಲ್ ಥರ, ಅಂದರೆ ಇವಾಗ ನಾವು ಕ್ರೋಶ ಹಾಕ್ತೀವಲ್ವ, ಸ್ವೆಟರ್ ಹಾಕೋದಕ್ಕೆ ಬೇರೆ ಥರ ನೀಡಲ್, ಹಾಗೆ ಇದು ಒಂದು ಟ್ಯಾಟಿಂಗ್ ಹಾಕುವಂಥದ್ದು ನೀಡಲ್ ಥರ. ಇದಕ್ಕೆ ನಾವು ಥ್ರೆಡ್ಡನ್ನು ಈ ಥರ ಸುತ್ತಕೊಂಡು ಹಾಕೋದು. ನೋಡಿ, ಈಗ ಪಿಂಕ್ ಕಲರ್ ಹಾಕ್ತಾಯಿದ್ದೀನಿ. ನೀವು ಪಿಂಕ್ ಕಲರ್ ಹಾಕಬೇಕು ಅಂದರೆ ಇದೇ ಬ್ಲೂ ಕಲರ್ ಥ್ರೆಡ್ಡು ಹೀಗೆ ಸುತ್ತಕೊಂಡು ಸಹ ಹಾಕ್ಬೋದು. ನೋಡಿ, ಈ ಬ್ಲೂ ಕಲರ್ ಥ್ರೆಡ್ಗೆ ಪಿಂಕ್ ಕಲರ್ ಥ್ರೆಡ್ಡ ಎಳಿಬಾರ್ದು. ಇಲ್ಲಿ ಪಿಂಕ್ ಕಲರ್ ಥ್ರೆಡ್ನ ಎಳಿಬಾರ್ದು, ಯಾಕಂದರೆ ಅದು ಬೆಂಡ್ ಆಗಬಾರ್ದು, ಹಾಗೆ ಇರಬೇಕು. ನಮಗೆ ಬರೀ ಬ್ಲೂ ಕಲರು ಪಿಂಕ್ ಕಲರ್ ಮಾತ್ರ ಬೆಂಡ್ ಆಗಬೇಕು. 1, ಇದು ಕೆಳಗಡೆಯಿಂದ 1 ಸರ್ತಿ. ಇಲ್ಲಿ ಬ್ಲೂ ಕಲರ್ ಸ್ಟ್ರೈಟಾಗಿ ಹಾಗೇ ಇರುತ್ತೆ ಥ್ರೆಡ್ಡು, ಪಿಂಕ್ ಕಲರ್ ಮಾತ್ರ ನಾವು ಬೆಂಡ್ ಮಾಡ್ಕೊತೀವಿ. ಸ್ವಲ್ಪ ಹಾಕೋವರೆಗೂ ನಿಮಗೆ ಅದು ಬರೋವರೆಗೂ ಕಷ್ಟ ಅನಿಸುತ್ತೆ, ಆಮೇಲಿಂದ ಕಲ್ತ ಮೇಲೆ ಈಸಿ. ನೋಡಿ, ಮೂರಾಯಿತು, 4, 5, 6. ನೋಡಿ, ಇದು 6 ಆಯಿತು. ಈಗ ಈ ಬೆರಳಿಗೆ ಸುತ್ತಿರೋ ದಾರ ತೆಗೆದುಬಿಟ್ಟು ಈ ಥರ ಈ ಬ್ಲೂ ಕಲರ್ ಇದೆಯಲ್ಲ ಥ್ರೆಡ್ಡು, ಈ ಶೆಟಲು ಇದನ್ನು ಎಳಿಬೇಕು. ಬ್ಲೂ ಕಲರ್ ಥ್ರೆಡನ್ನು ನೋಡಿ ಈ ಥರ ಎಳೆದ್ರೆ ಆವಾಗ ಅದು ಆ ಥ್ರೆಡ್ಡು ಒಳಗಡೆ ಹೋಗುತ್ತೆ. ಇಲ್ಲಿ ನಾಟ್ ಹಾಕಿದ್ದೀವಲ್ಲ, ಅದೆರಡು ಒಳಗಡೆ ಹೋಗುತ್ತೆ. ನೋಡಿ, ಇದು ಆಫ್ ಆ್ಯಂಡ್ ಆಫ್ ಆಯಿತು ಡಿಸೈನು. ನೋಡಿ, 2 ಕಲರಲ್ಲಿ 1 ಪೆಟಲ್ಸ್ ಆಯಿತು. ನೋಡಿ, ಈಗ ನಾನು ಈ ಬಿಗ್ ಪೆಟಲ್ಸ್ ಹಾಕ್ತಾಯಿದ್ದೀನಿ. ಈಗ ಬಿಗ್ ಪೆಟಲ್ಸ್ ಹಾಕ್ಬೇಕಾದ್ರೆ ಬೀಡನ್ನು ಎಲ್ಲಿ ಬಿಟ್ಕೊಳೋದು ಅಂತ ತೋರಿಸ್ತೀನಿ. ನೋಡಿ, ಈಗ ಪಿಂಕನ್ನು ನಾವು ಪಿಂಕ್ ಥ್ರೆಡ್ಡಲ್ಲಿ 1 ಪೆಟಲ್ಸ್ ಹಾಕ್ತೀನಿ. ಪಿಂಕ್ ಥ್ರೆಡ್ ಪೆಟಲ್ಸ್ಗೆ 4 ಬೀಡ್ ಬೇಕು ಸ್ಟಾರ್ಟಿಂಗಲ್ಲಿ. ಫಸ್ಟ್ ಫ್ಲವರಲ್ಲೇ ಇದು ಫಸ್ಟ್ ಪೆಟಲ್ಸ್ಗೆ 4 ಬೀಡನ್ನು ಬಿಟ್ಕೊತಾ ಇದ್ದೀನಿ, ಏಕೆಂದರೆ ಅದು ಹೇಳ್ತೀನಿ ನಿಮಗೆ. ನೋಡಿ, ಈಗ ಪಿಂಕಲ್ಲಿ ಪೆಟಲ್ಸ್ ಹಾಕ್ತಾಯಿದ್ದೀನಿ. ಆಫ್ 1. ನಾವು ಫುಲ್ಲು 1 ಪೆಟಲ್ಸ್ 1 ಕಲರಲ್ಲಿ ಹಾಕ್ಬೇಕಂದ್ರೆ ಅದೇ ಪೆಟಲ್ ದಾರನ ಬೆಳ್ಳಿಗೆ ಸುತ್ಕೋಬೇಕು. 3, 4, 5. ನೋಡಿ, 5 ಆಯಿತು. ಈಗ ಇಲ್ಲಿ 1 ಬೀಡ್ ಬಿಟ್ಕೊತಿದ್ದೀನಿ. ಇದು ಸ್ಟಾರ್ಟಿಂಗ್ ಪೆಟಲ್ಸು. ಡಿಸೈನು ಕಂಪ್ಲೀಟ್ ಆಗಬೇಕು ಅಂದರೆ ಫಸ್ಟಲ್ಲಿ ಬೀಡನ್ನು ಸೇರಿಸ್ಕೋಬೇಕು. ನೆಕ್ಸ್ಟು 5 ಡಬಲ್ ನಾಟ್, 4, 5. 5 ಆಯಿತು. ಇದು ಮಧ್ಯದ ಪೆಟಲ್ ಬೀಡು. 3 1 ಸೆಕೆಂಡ್. 3, 4, 5. ಇಲ್ಲಿ 2 ಲೂಪ್ ಬಂದಿದೆ. 5 ಆಯಿತು. ಈಗ ಮೂರನೇದು. ಈ ಮೂರನೇದಕ್ಕೆ ನಾವು 2 ಬೀಡನ್ನು ಸೇರಿಸ್ಕೊತಾ ಇದ್ದೀನಿ. 2 ಬೀಡನ್ನು ಸೇರಿಸ್ಕೊಂಡು ಸ್ವಲ್ಪ ಲೂಸಾಗಿ ಹಾಕೋಣ. ನೋಡಿ, ಈ ಥರ 2 ಬೀಡನ್ನು ಒಟ್ಟಿಗೆ ಒಂದೇ ಲೂಪಲ್ಲಿ ಬಿಡ್ಕೊತಾ ಇದ್ದೀನಿ. ಈಗ ಮತ್ತೆ 5 ಡಬಲ್ ನಾಟ್, 3,
4 5 ಕಂಪ್ಲೀಟ್ ಆಯಿತು. ಈಗ ಈ ಪೆಟಲ್ಸ್ ಕಂಪ್ಲೀಟ್ ಆಯಿತು. ಇದನ್ನು ಕ್ಲೋಸ್ ಮಾಡೋಣ. ಈ ಥ್ರೆಡ್ಡನ್ನು ನೋಡಿ, ಯಾವ ಬೆರಳನ್ನು ದಾರ ಸುತ್ಕೊಂಡಿರ್ತೋ ಅದನ್ನು ಎಳಿಬೇಕು ಶಟಲಲ್ಲಿರೋ ಥ್ರೆಡ್ಡು. ನೋಡಿ, ಇದು ಒಂದು ಕಂಪ್ಲೀಟ್ ಆಯಿತು. ಈ ಪೆಟಲ್ಸ್ ಕಂಪ್ಲೀಟ್ ಆಯಿತು ಮೇಲ್ಗಡೆದು. ಈಗ ನಾವು ಬ್ಲೂ ಕಲರ್ ಥ್ರೆಡ್ ಪೆಟಲ್ಸನ್ನು ಹಾಕಬೇಕು. ಆವಾಗ ಈ ಥರ ಉಲ್ಟಾ ಇಟ್ಕೋಬೇಕು. ನಾವು ಯಾವಾಗ ಪೆಟಲ್ಸ್ ಹಾಕ್ತೀವೋ ಅದನ್ನು ಮೇಲ್ಭಾಗ ಇಟ್ಕೋಬೇಕು. ನೋಡಿ, ಇವಾಗ ಈ ಬ್ಲೂ ಕಲರ ಥ್ರೆಡ್ಡನ್ನು ಬೆರಳಿಗೆ ಸುತ್ಕೊಳೋಕ್ಕೂ ಮುಂಚೆ ಬೀಡನ್ನು ಸೇರಿಸ್ಕೊಳ್ಳೋಣ. ಇದು ಅಷ್ಟೇ ಸ್ಟಾರ್ಟಿಂಗು ಪೆಟಲ್ಸ್ ಅಲ್ವಾ, ಇಲ್ಲಿ 4 ಬಿಟ್ಕೊತಾ ಇದ್ದೀನಿ. ಆನಂತರ ಸೆಕೆಂಡ್ ಪೆಟಲ್ ಹಾಕ್ಬೇಕಾದ್ರೆ 2 ಅಲ್ಲ 3 ಬೀಡನ್ನು ಬಿಟ್ಕೋಬೇಕಷ್ಟೆ. ನೋಡಿ, ಇದು ಇದೇ ಥ್ರೆಡ್ಡನ್ನು ಬೆರಳಿಗೆ ಸುತ್ತಕೊಂಡು ನಂತರ ಅದೇ ಥ್ರೆಡ್ಡಲ್ಲಿ ಶಟಲನ್ನು ಹಾಕ್ಕೋಬೇಕು. 1 2 3 4 5 ಆಯಿತು. 1 ಬೀಡನ್ನು ಸೇರಿಸ್ಕೊತಿದ್ದೀನಿ. ನಿಮಗೆ ಬೀಡು ಲೈಕ್ ಆದರೆ ಮಾತ್ರ ಇಷ್ಟೊಂದು ಬೀಡ ಹಾಕ್ಕೊಳ್ಳಿ. ಬೀಡ್ ಬೇಡ ಅಂದರೆ ನೀವು ಎಲ್ಲಾದರೂ 1 ಬೀಡನ್ನು ಅಥವಾ ಹಾಕ್ಕೋಬೇಕು. ಬಟ್ ಈ ಸೈಡಲ್ಲಿ ಬರುತ್ತಲ್ಲ ಇದು 2 ಬೀಡ್, ಇದು ಕಂಪಲ್ಸರಿ ಹಾಕ್ಕೊಂಡ್ರೆ ಈ ಬೀಡ್ ಚೆನ್ನಾಗಿರುತ್ತೆ. 2 3 4 5 ಆಯಿತು. 1 ಬೀಡನ್ನು ಸೇರಿಸ್ಕೊತೀನಿ. ಮತ್ತು 5 ನೋಡಿ, ನೀವು ನಾಟು ಹಾಕಿ ಈ ಥರ ಎಳಿಬೇಕಾದ್ರೆ ಈ ಥ್ರೆಡ್ಡನ್ನು ಒಂದು ಸಲ ಹಿಂಗೆ ಚೆಕ್ ಮಾಡಿ. ಈ ಕಿರು ಬೆರಳಿಗೆ ಸುತ್ಕೊಂಡಿರ್ತೀರಲ್ವ, ಈ ಥ್ರೆಡ್ಡು ಇಲ್ಲಿ ಬಂದಿರುತ್ತೆ. ಎಳೆದು ನೋಡಿ, ಈ ಥರ ಮೂವ್ ಆದರೆ ಈಸಿಯಾಗಿ ಟ್ಯಾಟಿಂಗ್ ನೀಟಾಗಿ ಬರ್ತಿದೆ ಅಂತ. ಎಲ್ಲೂ ಮೂವ್ ಆಗಲ್ಲ. ಸ್ಟ್ರಕ್ ಆಗಿಬಿಟ್ರೆ ಥ್ರೆಡ್ಡು ಟ್ಯಾಟಿಂಗ್ ಎಲ್ಲೋ ಮಿಸ್ ಆಗಿದೆ ಅಂತ ವರ್ಕು, ಆವಾಗ ಮತ್ತೆ ಬಿಚ್ಚಬೇಕಾಗುತ್ತೆ, ರಿಮೂವ್ ಮಾಡಬೇಕಾಗುತ್ತೆ. ಸೊ ನೀವು ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ. ಈ ಥ್ರೆಡ್ಡು ಸ್ಟ್ರೈಟಾಗಿದ್ದರೆ ಅದು ಮೂವ್ ಆಗುತ್ತೆ. ನೋಡಿ, ಮೂವ್ ಆಗ್ತಿದೆ ನಂದು. ಈ ಕಿರು ಬೆರಳಿಗೆ ಸುತ್ತಿರೋ ಥ್ರೆಡ್ಡು ಈ ಶಟಲಲ್ಲಿರೋ ಥ್ರೆಡ್ಡು. 3 4 5 ಆಯಿತು. ಈಗ 2 ಬೀಡನ್ನು ಬಿಟ್ಕೊಳ್ಳೋಣ. ಇದು ಲಾಸ್ಟ್ ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳೋಣ. 2 ಬೀಡ್ ಬಿಟ್ಕೊಂಡು ನೋಡಿ, ಗ್ಯಾಪ್ ಇದೆ. 3 4 5 ಇದು 5 ಕಂಪ್ಲೀಟ್ ಆಯಿತು. ಕ್ಲೋಸ್ ಮಾಡೋಣ ಇದನ್ನು. ಇದನ್ನು ಈ ಥರ ಎಳ್ಕೊಳ್ಳೋಣ. ಬಿಗ್ಗಿಯಾಗೆ ಗ್ರಿಪ್ ಇಟ್ಕೊಂಡು ಎಳ್ಕೋಬೇಕು. ನಂತರ ಈ ಪಿಂಕ್ ಕಲರು ಎಳ್ಕೊಳ್ಳೋಣ ಒಂದ್ಸರಿ. ಲೂಸಾಗಿ ಬಂದರೆ ಟ್ಯಾಟಿಂಗು ಫ್ಲವರ್ಸು ಸ್ಟಿಫಾಗಿ ಕೂರಲ್ಲ. ನೋಡಿ, ಈ ಥರ ಸ್ಟಿಫಾಗಿ ಇರಬೇಕು ಅಂದರೆ ಸ್ವಲ್ಪ ಎಳ್ಕೋಬೇಕು ಸ್ಟ್ರೈಟಾಗೆ. ಈಗ ಮತ್ತೆ ಇದೇ ಥರ ಪೆಟಲ್ಸ್ ಇಲ್ಲಿ ಹಾಕಬೇಕು. ಅಂದರೆ ಆಫ್ ಆ್ಯಂಡ್ ಆಫ್ 2 ಕಲರ್ ಮಿಕ್ಸ್ ಮಾಡಿ ಹಾಕಬೇಕು. ನೋಡಿ, ನೀವು ಅದರಲ್ಲಿ ಈ 2 ಕಲರಲ್ಲಿ ಯಾವುದಾದ್ರೂ ಒಂದು ಕಲರ್ ಥ್ರೆಡ್ಡನ್ನು ಬೆರಳಿಗೆ ಸುತ್ಕೊಳ್ಳಿ. ನೋಡಿ, ಪಿಂಕ್ ಸುತ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಬೀಡ್ ಬೇಡ. ಓನ್ಲಿ 6 ಡಬಲ್ ನಾಟ್ ಅಷ್ಟೇ ಹಾಕೋದು. ನೋಡಿ, ಈ ಥರ ಇಟ್ಕೊಳ್ಳಿ. ನೀವು ಕಾಣಿಸ್ತಿದೆ. 1 2 3 4 5 6 ನೋಡಿ, ಇದು 6 ಆಯಿತು. ಈಗ ಬ್ಲೂ ಕಲರ್ ಥ್ರೆಡ್ಡಲ್ಲಿ ಶಟಲನ್ನು ತಗೊಂಡು ಬ್ಲೂ ಕಲರ್ ಥ್ರೆಡ್ ಕೆಳಗಡೆ ಇರುತ್ತಲ್ವ, ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಫುಲ್ಲು ಥ್ರೆಡ್ಡನ್ನು ರಿಮೂವ್ ಮಾಡಿಬಿಟ್ಟು ಈ ಬ್ಲೂ ಕಲರ್ ಈ ಥರ ಮೇಲಕ್ಕೆ ಇಟ್ಕೊಳ್ಳಿ. ಬ್ಲೂ ಕಲರ ಇದೇ ಪಿಂಕ್ ಕಲರ್ ಥ್ರೆಡ್ಡನ್ನು ಬೆರಳಿಗೆ ಸುತ್ಕೋಬೇಕು. ಮತ್ತೆ ಈಗ ಉಲ್ಟಾ ಇಟ್ಕೊಂಡಿದ್ವಲ್ಲ, ಈಗ ತೆಗೆದುಬಿಟ್ಟು ಹಿಂಗೆ ಮೇಲಕ್ಕೆ ಸುತ್ತಕೊಂಡು ಬ್ಲೂ ಕಲರ್ ಥ್ರೆಡ್ಡನ್ನು ಮೇಲಕ್ಕೆ ಇಟ್ಕೊಳ್ಳಿ. ಆವಾಗ ಮತ್ತೆ ನೋಡಿ, ಇಲ್ಲಿ ಹೀಗೆ ಬ್ಲೂ ಕಲರ್ನ ನಾವು ಹಾಕಬೇಕು. ಬಟ್ ಬ್ಲೂ ಕಲರ್ ಎಳಿಬಾರ್ದು, ಪಿಂಕನ್ನ ಎಳಿಬಾರ್ದು. ಬ್ಲೂ ಕಲರಲ್ಲೇ ನಮಗೆ ನಾಟ್ ಬರಬೇಕು. ಇದು ಬೆಂಡ್ ಆಗಬೇಕು. ಬ್ಲೂ ಕಲರ್ ಥ್ರೆಡ್ ಬೆಂಡ್ ಆಗಬೇಕು. ಪಿಂಕ್ ಕಲರ್ ಹಾಗೆ ಸ್ಟ್ರೈಟಾಗಿರಬೇಕು.
ನೋಡಿ, ಕೆಳಗಡೆಯಿಂದ ಒಂದು ಸರ್ತಿ, ಮೇಲ್ಗಡೆಯಿಂದ ಮತ್ತು ಕೆಳಗಡೆಯಿಂದ ಒಂದು ಸರ್ತಿ. 6 ಆಯಿತು. ಒಂದು 6 ಆಯ್ತು. ಇದು ಈಗ 2 ಥ್ರೆಡನ್ನು ರಿಮೂವ್ ಮಾಡಿ ಒಂದು ಸ್ವಲ್ಪ 1-2 ಪೆಟಲ್ಸ್ ಬರೋವರೆಗೂ ಅದು ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಒಂದೊಂದು ಸರ್ತಿ. ಈ ಪಿಂಕ್ ಕಲರ್ ಥ್ರೆಡನ್ನು ಎಳೆಯೋಣ. ನೋಡಿ, ಎಷ್ಟು ಕ್ಲೀನಾಗೆ ಬಂದಿದೆ. ನೋಡಿ, ಇದು ಈಗ 4 ಫ್ಲವರು ಕಂಪ್ಲೀಟ್ ಆಯಿತು. ಈಗ ಮತ್ತೆ ಸೆಕೆಂಡ್ ಫ್ಲವರ್ ಇದು. ಈಗ ಪಿಂಕ್ ಕಲರ್ ಫ್ಲವರ್ ಹಾಕೋಣ. ಈ ಪಿಂಕ್ ಕಲರ್ ಫ್ಲವರ್ ಸೆಕೆಂಡ್ ಫ್ಲವರ್ ಹಾಕ್ಬೇಕಾದ್ರೆ 3 ಬೀಡನ್ನು ಬಿಟ್ಕೊತೀನಿ. 3 ಬೀಡು, 3 ಬೀಡನ್ನು ಸೇರಿಸ್ಕೊಂಡು ಸೆಕೆಂಡ್ ಫ್ಲವರ್ ಹಾಕ್ತಾಯಿದ್ದೀನಿ. ಪೆಟಲ್ಸು 5 ಡಬಲ್ ನಾಟ್ಸ್, 1 2 3 4 5. ನೋಡಿ, 5 ಆದಮೇಲೆ ಈಗ ಇಲ್ಲಿ ಜಾಯಿನ್ ಮಾಡಬೇಕು. ಈ ಜಾಯಿನ್ ಮಾಡಬೇಕಾದ್ರೆ ಬೀಡ್ 2 ಹಾಕಿದ್ದೀವಲ್ಲ, ಬೀಡು ಒಂದು ಮೇಲೆ ಒಂದು ಕೆಳಗಡೆ ಇರಬೇಕು. ಈ ಮಧ್ಯೆ ನೋಡಿ, ಈಗ ಮತ್ತೆ 5 ಡಬಲ್ ನಾಟ್, 4 5 ಆಯಿತು. ಈಗ ಇಲ್ಲಿ ಒಂದು ಬೀಡನ್ನು ಬಿಟ್ಕೊತಿದ್ದೀನಿ. ತ್ರೀ 4 5 ಆಯಿತು. ಈಗ ಈ 2 ಬೀಡನ್ನು ಬಿಟ್ಕೋಬೇಕು. 2 ಬೀಡನ್ನು ಬಿಟ್ಕೊಂಡು ಸ್ವಲ್ಪ ಲೂಸಾಗಿ ಹಾಕಬೇಕು. ಮತ್ತು ಸೇಮ್ 5 ಡಬಲ್ ನಾಟ್. ಫೈವ್ ಆಯಿತು. ಇದು ಕಂಪ್ಲೀಟ್ ಆಯಿತು. 1 2 3 4 ಟೈಮ್ಸ್ 5 ಡಬಲ್ ನಾಟ್ ಆಯಿತು. ಇದನ್ನು ರಿಮೂವ್ ಮಾಡಿ ಥ್ರೆಡನ್ನು ಎಳ್ಕೊಳ್ಳೋಣ. ನೋಡಿ, ಥ್ರೆಡ್ ಎಳ್ಕೊಬೇಕಾದ್ರೆ ಈ ಥರ ಬೆರಳಲ್ಲಿ ಇಟ್ಕೊಂಡು ಗ್ರಿಪ್ ನೀಟಾಗಿ ಎಳ್ಕೊಳ್ಳಿ. ನೋಡಿ, ಈ ಥರ ಬೀಡು 2 ಬೀಡು ಈ ಥರ ಕಾಣುತ್ತೆ. ಈಗ ಬ್ಲೂ ಪೆಟಲ್ ಹಾಕ್ಬೇಕಾದ್ರೆ ಈ ಥರ ಇಟ್ಕೋಬೇಕು. 3 ಬೀಡ್ಸನ್ನು ಬಿಟ್ಕೊತಿದ್ದೀನಿ. ತ್ರೀ ಬೀಡನ್ನು ಬಿಟ್ಟಿದ್ದೀನಿ. 1 2 3 4 5 ಆಯಿತು. ಸೇಮ್ ಮತ್ತೆ 2 ಬೀಡು ಒಂದು ಮೇಲೆ ಒಂದು ಕೆಳಗೆ ಬಿಟ್ಕೊಂಡು ಮತ್ತೆ 5 ಡಬಲ್ ನಾಟ್, ಮತ್ತು ಇಲ್ಲಿ 1 ಬೀಡ್, 5 ಡಬಲ್ ನಾಟ್, 4 5 ಆಯಿತು. ಈಗ ಮತ್ತೆ 2 ಬೀಡು, ಮತ್ತು 5 ಡಬಲ್ ನಾಟ್. ನೋಡಿ, ಇದು ಕಂಪ್ಲೀಟ್ ಆಯಿತು. ಈಗ
ಈ ಥ್ರೆಡನ್ನು ಎಳ್ಕೊಳ್ಳೋಣ ನಿಧಾನಕ್ಕೆ. ಒಂದು ಸೆಕೆಂಡ್. ನೋಡಿ ಫಿನಿಶಿಂಗ್ ನೀಟಾಗಿ ಬಂದಿದೆ, ಸ್ಟಿಫಾಗಿ ಬಂದಿದೆ. ಸ್ವಲ್ಪ ಟೈಟಾಗಿ ಎಳ್ಕೋಬೇಕು. ಬೀಡು ನಿಮ್ಮ ಆಪ್ಷನಲ್ಲು, ಬಟ್ ಈ ಬೀಡು ನೀವು ಇನ್ನೂ ಚಿಕ್ಕದು ಬೇಕಾದ್ರೂ ಹಾಕ್ಕೋಬೋದು, ಬಟ್ ದೊಡ್ಡದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ನೋಡಿ ಈ ಥರ ಗೋಲ್ಡ್ ಬೀಡು ಹಾಕ್ಕೊಂಡ್ರೆ ಫುಲ್ಲು ಗ್ರ್ಯಾಂಡಾಗಿ ಕಾಣುತ್ತೆ, ಹೈಲೈಟ್ ಆಗುತ್ತೆ. ನೀವು ಕಲರ್ ಬೀಡು ನಮಗೆ ಗ್ರ್ಯಾಂಡ್ ಬೇಡ ಅನ್ನಂಗಿದ್ರೆ ಕಲರ್ ಬೀಡ್ ಹಾಕ್ಕೊಂಡ್ರೆ ಅಷ್ಟೊಂದು ಹೈಲೈಟ್ ಆಗೋಲ್ಲ ಕಲರ್ ಬೀಡು. ಸೊ ಕಲರ್ ಬೀಡ್ ಹಾಕ್ಕೋಬೋದು. ಅಂದರೆ ಕಲರ್ ಬೀಡ್ ಅಂದರೆ ಈಗ ಪಿಂಕು ಬ್ಲೂ ತೊಗೊಂಡಿದ್ದೀನಿ, ಬೀಡನ್ನು ಸಹ ಪಿಂಕು ಬ್ಲೂ ತೊಗೋಬೇಕು, ಅಪೋಸಿಟಲ್ಲಿ ಹಾಕ್ಕೋಬೇಕು. ಪಿಂಕ್ ಬೀಡ್ ಈ ಸೈಡ್ ಹಾಕ್ಕೋಬೇಕು, ಬ್ಲೂ ಬೀಡ್ ಈ ಸೈಡ್ ಹಾಕ್ಕೋಬೇಕು. ಅವಾಗ ಅಪೋಸಿಟ್ ಕಲರ್ ಥ್ರೆಡಲ್ಲಿ ಬೀಡು ಕಾಣುತ್ತೆ. ಅಷ್ಟು ಈ ಥರ ಗೋಲ್ಡ್ ಥರ ಫುಲ್ ಹೈಲೈಟ್ ಕಾಣಲ್ಲ, ಬಟ್ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ. ಈಗ ಇದು ಈ ಪೆಟಲ್ ಹಾಕ್ಕೋಬೇಕು. ಹಾಫ್ ಆ್ಯಂಡ್ ಹಾಫ್ ಇದೆಯಲ್ಲ, ಇದು 6 ಇದು 6. ಇವಾಗ ಇದನ್ನು ಹಾಕಬೇಕು. ಮತ್ತು ಇದಾಕಿ ಬ್ಲೂ, ಪಿಂಕ್ ಮತ್ತು ಹಾಫ್ ಆ್ಯಂಡ್ ಹಾಫ್ ಇದು ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ಇದು ಇಷ್ಟು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಕ್ಯೂಟಾಗಿದೆ. ನಿಮಗೆ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ ನೀವು ನಾಟನ್ನು ಜಾಸ್ತಿ ಮಾಡ್ಕೋಬೇಕು. ಅಂದರೆ ಇವಾಗ ಇಲ್ಲಿ ನಾನು 6 ಹಾಕಿದ್ದೀನಲ್ವ, ಇದು ಹಾಫ್ ಇದೆಯಲ್ವ, ಮಧ್ಯದಲ್ಲಿ ಇದೆಯಲ್ಲ, ಇದು 6 ಹಾಕಿದ್ದೀನಲ್ವ, ಇದನ್ನು ನೀವು 2 ಜಾಸ್ತಿ ಮಾಡಿಕೊಂಡ್ರೆ ಇಲ್ಲೂ ಅಷ್ಟೇ ಎಲ್ಲ ಕಡೆನೂ 1 2 ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಅವಾಗ ಸ್ವಲ್ಪ ಬಿಗ್ ಸೈಜ್ ಬರುತ್ತೆ. ನಾನು ಒಂದು ಮೀಡಿಯಮ್ ಸೈಜಲ್ಲಿ, ಒಂದು ಸ್ಟ್ಯಾಂಡರ್ಡ್ ಸೈಜಲ್ಲಿ ಇದನ್ನು ಹಾಕಿದ್ದೀನಿ. ನೋಡಿ 5 ಡಬಲ್ ನಟ್ಸು, ಇಲ್ಲಿ 6, ಇಲ್ಲಿ 5 ಇದೆ. ತುಂಬ ಕ್ಯೂಟಾಗಿ ಬಂದಿದೆ. ಮತ್ತು ಡಬಲ್ ಕಲರಲ್ಲಿ ನೀವು ಇದನ್ನು ಸಿಂಗಲ್ ಕಲರಲ್ಲೂ ಸಹ ಹಾಕ್ಬೋದು. ಸಿಂಗಲ್ ಕಲರಲ್ಲೂ ಹಾಕಿದ್ರೂ ಸಹ 2 ಶೆಟ್ಟಲ್ಲಿ ಕಂಪಲ್ಸರಿ ಬೇಕೇ ಬೇಕು. ಒಂದೇ ಕಲರಲ್ಲಿ ಹಾಕಿದ್ರೆ ನೀವು ಸ್ಯಾರಿ ಕಾಂಟ್ರಾಸ್ಟ್ ಇದ್ದರೆ ಈ ಥರ 2 ಕಲರಲ್ಲಿ ಹಾಕ್ಕೊಳ್ಳಿ. ಸ್ಯಾರಿ ಸಿಂಗಲ್ ಕಲರ್ ಇದ್ದರೆ ಸಿಂಗಲ್ ಕಲರಲ್ಲಾದರೂ ಹಾಕ್ಕೋಬೋದು. ಇದನ್ನು ತುಂಬ ಕ್ಯೂಟಾಗಿ ಬಂದಿದೆ. ನಿಮಗೆ ಬೀಡು ಅಷ್ಟೇ, ಜಾಸ್ತಿ ಬೀಡ್ ಬೇಕಂದರೆ ಈ ಥರ ಹಾಕ್ಕೊಳ್ಳಿ. ಬೀಡ್ ಜಾಸ್ತಿ ಬೇಡ, ಓವರ್ ಆಗುತ್ತೆ ಅನ್ನೋದಾದರೆ ಬೀಡನ್ನು ಸ್ಕಿಪ್ ಮಾಡಿ. ಬಟ್ ಇಲ್ಲಿ ಮಧ್ಯದಲ್ಲಿ ಬೀಡು, ಈ ಬೀಡನ್ನು ಹಾಕ್ಕೊಳ್ಳಿ ಕಂಪಲ್ಸರಿ. ಯಾಕೆಂದರೆ ಇದು ಸ್ಯಾರಿಗೆ ಸ್ಟಿಚ್ ಮಾಡೋ ಸೈಡ್, ಒಂದು ಸೈಡ್ ಸ್ಯಾರಿಗೆ ಸ್ಟಿಚ್ ಮಾಡ್ತೀವಿ, ಇನ್ನೊಂದು ಸೈಡ್ ಹಾಗೆ ಕೆಳಗಡೆ ಬಿಡ್ತೀವಿ. ಅದು ಖಾಲಿ ಇದ್ದರೆ ಲೂಪು ಚೆನ್ನಾಗಿ ಕಾಣಲ್ಲ. ಸೊ ಅಲ್ಲಿಗಾದರೂ ಬೀಡು ಕಂಪಲ್ಸರಿ ಹಾಕ್ಕೊಳ್ಳಿ. ಬೇಕಾದರೆ ಇವೆರಡು ಬೀಡನ್ನು ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲ ಕಲರ್ ಬೀಡು ಹಾಕ್ಕೊಂಡ್ರೆ ಓಕೆ, ಅದು ಇಷ್ಟೊಂದು ಇದಾಗಿ ಕಾಣಲ್ಲ ಕಲರ್ ಬೀಡು, ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ಕಲರಲ್ಲಿ ಯಾವ ಕಲರ್ ಇರುತ್ತೋ ಆ ಥರ ಬೀಡನ್ನು ನೀವು ಕಾಂಟ್ರಾಸ್ಟ್ ಮಾಡ್ಕೊಂಡು ಹಾಕೋಬೋದು. ಓಕೆ ಫ್ರೆಂಡ್ಸ್, ನೀವು ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಟ್ಯಾಟಿಂಗು ಕಲಿಬೇಕು ಅಂದರೆ ಸ್ವಲ್ಪ ಪೇಷನ್ಸ್ ಬೇಕು. ಒಂದೇ ಸಲಿಗೆ ಕಲಿಯೋದಕ್ಕೆ ಬರಲ್ಲ. ಸೊ ನೀವು ಹೊಸ್ದಾಗಿ ಯಾರಾದರೂ ಕಲಿಯೋ ಅಂಥವ್ರಿದ್ರೆ ನನ್ನ ಬೇಸಿಕ್ ವೀಡಿಯೋಗಳನ್ನ ನೋಡಿ. ಒಂದು ಸರಿ ವೀಡಿಯೋ ನೋಡಿ ಹಾಕ್ತೀನಿ ಅಂದರೆ ಬರೋದಿಲ್ಲ. ಸೊ ನೀವು ಒಂದು 3-4 ಸಲನಾದರೂ ವೀಡಿಯೋ ನೋಡಿಕೊಂಡು ಹೇಗೆ ಹಾಕ್ತೀನಿ ಅಂತ ಟ್ರೈ ಮಾಡ್ಬೋದು. ಬಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾವುದಕ್ಕೂ. ಏಕೆಂದರೆ ವೀಡಿಯೋ ಸ್ಕಿಪ್ ಮಾಡಿಕೊಂಡು ಕಲಿಬೇಕು ಫಾಸ್ಟಾಗಿ ಅಂತಂದೇಳಿ ವೀಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತ ಬರಲ್ಲ. ಯಾಕಂದರೆ ಅದು ಎಲ್ಲಿ ಥ್ರೆಡ್ಡನ್ನು ಎಳ್ಕೊತೀನಿ, ಎಲ್ಲಿ ಸೇರಿಸ್ಕೊತೀನಿ, ಎಲ್ಲಿ ಜಾಯಿನ್ ಮಾಡ್ತೀನಿ, ಹೇಗೆ ಶೆಟ್ಟಲನ್ನು ಇನ್ಸೈಡ್ ಹಾಕ್ಕೊತೀನಿ, ಇದೆಲ್ಲ ಗೊತ್ತಾಗಬೇಕು ಅಂದರೆ ನೀವು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಕ್ಯೂಟಾಗಿ ಬಂದಿದೆ. ಇದನ್ನು ಸ್ಯಾರಿಗೆ, ಮೈಸೂರು ಸಿಲ್ಕ್ ಸ್ಯಾರಿಗೆ ಯಾವುದಕ್ಕೆ ಬೇಕಾದರೂ ನೀವು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಡಿಸೈನು ಅಷ್ಟೇ. ಇದು ಈ ಥರ ಸ್ಮಾಲು ಡಬಲ್ ನಟ್ಸಲ್ಲಿ ಹಾಕಿರೋದ್ರಿಂದ, ಅಂದರೆ ಚಿಕ್ಕ ಸೈಜಲ್ಲಿ ಹಾಕಿರೋದ್ರಿಂದ ಡಿಸೈನು ತುಂಬ ಒತ್ತಾಗಿದೆ ನೋಡಿ. ತುಂಬ ಲುಕ್ ವೈಸು ಪೂರ್ತಿ ಸ್ಯಾರಿ ಪೂರ್ತಿ ಹಾಕಿದ್ರೆ ತುಂಬ ಒತ್ತಾಗಿ ಕಾಣಿಸುತ್ತೆ. ನನಗೆ ಯಾವುದಾದ್ರೂ ಸ್ಯಾರಿ ಆರ್ಡ್ರ್ ಬಂದಾಗ ಈ ಡಿಸೈನು ಹಾಕಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕಾನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ಬರುತ್ತೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.